ಹಲೋ ಉಡುಪಿ, ನಾವು ಹೋಗ್ತಿದ್ದೀವಿ ಇವತ್ತು ಫಸ್ಟ್ ಟೈಮ್ 3 ಜನ ಸೇರಿ ವ್ಲಾಗ್ ಮಾಡ್ತಿದ್ವಿ. ಇವತ್ತು ನಾವು 3 ಜನ ಸೇರಿ ನಾವು ಹೋಗ್ತಿದ್ದೇವೆ. ನಮ್ಮದೊಂದು ಸ್ಟಿಕ್ಕರ್ ಕಟಿಂಗ್ ಶಾಪ್ ಉಂಟು ಉಡುಪಿಯಲ್ಲಿ. ಅದ್ರದ್ದು ಬ್ಯಾನರ್ ಒಂದು ರೆಡಿ ಮಾಡ್ತಿದ್ದೇವೆ. ಬ್ಯಾನರ್ ಒಂದು ಫಿಟ್ ಮಾಡಿ ಅದು ಬೋರ್ಡ್ ಒಂದು ಹಾಕ್ಲಿಕ್ಕಂತ ಪ್ಲಾನ್ ಮಾಡಿ 3 ಜನ ಸೇರಿ ಬಂದಿದ್ದೇವೆ. ಅದು 3 ಜನ ಸೇರಿ ಅದು ಸಂಡೇ ಬಂದಿದೆ ಅಂದರೆ ನಮ್ಮಷ್ಟು ಗ್ರೇಟ್ ಯಾರಿಲ್ಲ. ಸೊ ಹಾಗಾಗಿ ಬಂದಿರೋದು, ಬನ್ನಿ ಯಾವ ಥರ ಎಲ್ಲ ಫಿಟ್ ಮಾಡ್ತೇವೆ ಅಂತ ನಿಮಗೆ ನಾವು ತೋರಿಸ್ತೇವೆ. ಸೊ ಒಂದು ಸರಿ ಫಸ್ಟ್ ಮಣ್ಣೆಲ್ಲ ಅಗಿತಿದ್ದೇವೆ. ಈಗ ನಂದು ಏನಂದರೆ ಮಣ್ಣು ತೆಗೆದು, ಸೊ 3 ಜನ ಸೇರಿದರೆ ಏನಂದರೆ ಒಂದೊಂದು ಕೆಲಸಗಳನ್ನು ಹಂಚ್ಕೊಳ್ಬೇಕಾಗ್ತದೆ. ಯಾಕಂದರೆ ಒಬ್ಬರೇ ಒಂದು ಕೆಲಸ ಮಾಡಲಿಕ್ಕಾಗಲ್ಲ. ಹಾಗಾಗಿ ಸೊ 3 ಜನ ಒಂದೊಂದೊಂದು ಡಿವೈಡ್ ಮಾಡಿ ಕೆಲಸ ಮಾಡ್ಕೊಂಡು ನಂತರ ಅದನ್ನು ಅಗದ ನಂತರ ಇದನ್ನು ಫಿಟ್ ಮಾಡಿದ್ದು. ಇದು ಇಟ್ಟ ತಕ್ಷಣ ಅದನ್ನು ನೋಡ್ತಿದ್ದೇವೆ ಸೈಜ್ ಯಾವ ಥರ ಎಲ್ಲ ಬರ್ತುಂಟು, ಸೈಡ್ ಉಂಟಾ ಲೆಫ್ಟ್ ಉಂಟಾ. ಸೊ ಫೈನ್ ಅಂತೂ ಫಿಟ್ ಆಯಿತು. ಫಿಟ್ ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ಕತ್ತಲಾಗೋಯಿತು, ಅಷ್ಟು ಬೇಗ ಕತ್ತಲಾಯಿತು. ಅದ ನಂತರ ಇದೆ ನೋಡಿ ನಮ್ಮದು ಶಾಪು ಹೈವೇ ಪಕ್ಕನೇ ಉಂಟು. ಉಡುಪಿಯಲ್ಲಿ ಸಂತೆಕಟ್ಟೆಯಲ್ಲಿ ಹೈವೇ ಪಕ್ಕನೇ ಉಂಟು, ಪೆಟ್ರೋಲ್ ಬಂಕ್ ಬದಿಲಿ ಉಂಟು. ಸೊ ಯಾರಿಗಾದರೂ ಸ್ಟಿಕ್ಕರ್ ಕಟಿಂಗ್ ಹಾಕೋದಾದ್ರೆ ಉಡುಪಿಯಲ್ಲಿ ಸೊ ಬರ್ಬೋದು. ನಾನು ನಿಮಗೆ ನಂಬರ್ ಎಲ್ಲ ಕೊಡ್ತೇನೆ, ಡೀಟೇಲ್ಸ್ ಎಲ್ಲ ಕೊಡ್ತೇನೆ, ಎಲ್ಲಿ ಲೊಕೇಶನ್ ಎಲ್ಲ ಸೈಡ್ ಮಾಡ್ತೇನೆ. ಇದೇ ಥರ ನಮ್ಮದು ಇದು ಸ್ಟಿಕ್ಕರ್ ಕಟ್ಟಿಂಗು. ಸೊ ಇದೆಲ್ಲ ವ್ಲಾಗಲ್ಲೆಲ್ಲ ನಾನು ಬರ್ತೇವೆ. ಫುಲ್ ಕತ್ತಲಾಯ್ತು ಈಗ. ಸೊ ನಾವಿನ್ನು ಮನೆ ಕಡೆ ಹೊರಟಿದ್ದೇವೆ. ಸೊ ಮನೆ ಕಡೆ ಹೊರಡುವಾಗ ಸೊ ನಿಮಗೆ ಈ ಥರ ಎಲ್ಲ ತೋರಿಸ್ತಿದ್ದೇನೆ. ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಸಿಗ್ತೇನೆ. ಯಾಕಂದರೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡೋದು ಮರಿಬೇಡಿ. ಫಸ್ಟ್ ಫಾಲೋ ಮಾಡಿ.